ನಾನು ಹುಟ್ಟಿದ್ದು ಬೆಳೆದಿದ್ದು ಹಾಳಾಗಿದ್ದು ಉದ್ಧಾರ ಆಗಿದ್ದು ಎಲ್ಲ ಬೆಂಗಳೂರಲ್ಲೇ. ಮೊನ್ನೆ ನಾನು ಡಾಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆಮೇಲೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಅವಳೇ ನನ್ನ ಟೈಪ್. ಕೇರ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈ ಫೀಲ್ಡಲ್ಲಿ ಇರೋದ್ರಿಂದ ನಾವು ಮೇಕಪ್ ಹಾಕ್ತೀವಿ. ತುಂಬ ಚಿಕ್ಕ ವಯಸ್ಸಲ್ಲಿ ಪೈಲಟ್ ಆಗಬೇಕು ಅಂತ ಆಸೆ ಇತ್ತು. ಖುಷಿಯಾಗಿ ಮನ್ಸು ಚೆನ್ನಾಗಿದ್ರೆ ಮುಖ ಚೆನ್ನಾಗಿರುತ್ತೆ. ಅದು ನಾನು ಇಬ್ರು ಹೇಗಿದ್ದೀರಾ? ಹಾಯ್, ನಾವು ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ಓಕೆ, ಇಬ್ರು ಯಾವಾಗ್ಲೂ ಎವರ್ಗ್ರೀನ್ ಆಗಿ ಚೆನ್ನಾಗಿ ಕಾಣಿಸ್ತೀರಾ ಸೀರಿಯಲ್ ಅಲ್ಲಿ. ಸೊ ಎಷ್ಟು ಖುಷಿ ಆಗತ್ತೆ ಎಲ್ರು ಈ ಕಾಮೆಂಟ್ ಕೊಟ್ಟಾಗ. ಆಬ್ವಿಯಸ್ಲಿ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ನಾವು ಯೂಶಲಿ ಚೆನ್ನಾಗಿ ರೆಡಿ ಆಗೋದು ಅಥವಾ ಚೆನ್ನಾಗಿ ಕಾಣಿಸ್ಕೊಳ್ಳೋದು ಅಥವಾ ಪೇರ್ ವರ್ಕ್ ಆಗೋದೆಲ್ಲ ಇಷ್ಟಪಡ್ಲಿ ಅಂತಾನೆ ಅಲ್ವಾ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ನೀವ್ ಹೇಳಿ, ನೀವು ಮಾತಾಡೋದೇ ಇಲ್ವಾ? ಮಾತು ಕಮ್ಮಿನಾ? ಅಲ್ಲ, ನಾನು ಯೂಶಲಿ ನಾನೇ ಜಾಸ್ತಿ ಮಾತಾಡೋದು ಅಂತ ಅಂತಾರೆ. ಬಂದ ಮೇಲೆ ಸ್ವಲ್ಪ ಕಷ್ಟ ಆಗಿದೆ ಜೀವನ. ಬಟ್ ಸ್ಟಿಲ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ರೆಡಿ ಆಗೋದು ನಮಗೂ ಖುಷಿ. ನಮ್ಮ ಪ್ರೊಫೆಷ್ನಲ್ ಇರೋರಿಗೆ ಯೂಶ್ವಲಿ ಚೆನ್ನಾಗಿ ರೆಡಿ ಆಗೋದು, ಒಳ್ಳೊಳ್ಳೆ ಬಟ್ಟೆ ಹಾಕೋದು ತುಂಬ ಇಷ್ಟ ಆಗುತ್ತೆ. ನನಗೂ ಕೂಡ ಚೆನ್ನಾಗಿ ರೆಡಿ ಆಗಿ ಎಲ್ಲರೂ ಅದು ಕಾಂಪ್ಲಿಮೆಂಟ್ ಕೊಟ್ಟಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಮ್ಮಿಬ್ಬರು ಪೇರ್ ಬಗ್ಗೆನೂ ನೀವಿಬ್ಬರು ಒಟ್ಟಿಗೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅನ್ನೋ ಥರ ಕಾಂಪ್ಲಿಮೆಂಟ್ಸ್ ಎಲ್ಲ ಬಂದಾಗ ತುಂಬ ಖುಷಿ ಆಗುತ್ತೆ. ಇಬ್ರು ಕೂಡ ಪಾತ್ರದಲ್ಲಿ ಎಲ್ರಿಗೂ ಗೊತ್ತು. ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳೋದಾದ್ರೆ ಎಲ್ಲಿ ಓದಿದ್ದು, ಯಾವ ಊರು, ಒಬ್ಬೊಬ್ರೆ ಹೇಳಿ. ನನ್ನ ಹೆಸರು ಆಶಾ ಐನರ್. ನಂದು ಪ್ರಾಪರ್ ದಾವಣಗೆರೆ. ನಾನು ಓದಿದ್ದು, ಹುಟ್ಟಿದ್ದು, ಬೆಳೆದಿದ್ದು ಎಲ್ಲ ಅಲ್ಲೇನೆ. ಓಕೆ, ಸೊ ಸ್ಕೂಲಿಂಗು ಮತ್ತು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದ್ರೆ? ಚೈಲ್ಡ್ಹುಡ್ ಸ್ಕೂಲಿಂಗ್ ಅಂತೂ ಸೂಪರ್ ಆಗಿತ್ತು. ಎಂಜಾಯ್ ಮಾಡಿ ತೆಗಿತಾ ಇದ್ರಿ? ಟಾಪರ? ಇಲ್ಲ ಹಂಗೇನಿಲ್ಲ, ಅಷ್ಟು ಚೆನ್ನಾಗೇನು ಓದ್ತಾ ಇರಲಿಲ್ಲ ನಾನು. ಬಿಕಾಸ್ ಈ ಥರ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಓದೋದ ಕಡೆ ಗಮನ ಕೊಟ್ಟಿಲ್ಲ. ಬಟ್ ಓದಿಲ್ಲ ಅಂತಿರಲಿಲ್ಲ, ಚೆನ್ನಾಗೇ ಓದಿದ್ದೀನಿ ಎಷ್ಟು ಬೇಕೋ ಅಷ್ಟು. ಬಟ್ ಚೈಲ್ಡ್ಹುಡ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ಫ್ಯಾಮಿಲಿ ಜೊತೆ ಇದ್ದೆ ಆವಾಗ. ಇದು ಒಂಥರ ಜವಾಬ್ದಾರಿಗಳೇನು ಇರ್ತಾ ಇರಲಿಲ್ಲ. ನೀವು ಏನು ಓದಿದ್ದು, ಎಲ್ಲಿ ಸ್ಕೂಲಿಂಗ್ ಮಾಡಿದ್ದು, ಹೇಗೆ? ನನ್ನ ಹೆಸರು ರಜನೀಶ್. ನಾನು ಹುಟ್ಟಿದ್ದು ಬೆಳೆದಿದ್ದು ಹಾಳಾಗಿದ್ದು ಉದ್ಧಾರ ಆಗಿದ್ದು ಎಲ್ಲ ಬೆಂಗಳೂರಲ್ಲೇ. ಸೊ ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಬಹಳ ಚಿಕ್ಕ ವಯಸ್ಸಿಂದನೇ ಆ್ಯಕ್ಟಿಂಗ್ ಮಾಡಬೇಕು, ಸ್ಟಾರ್ ಆಗಬೇಕು ಅಂದರೆ ಸಿನಿಮಾಗಳನ್ನ ನೋಡ್ತಾ ಬೆಳೆದವನು ನಾನು. ಆ್ಯಂಡ್ ಅದೇ ಥರ ಆ ಸಿನಿಮಾಗಳನ್ನ ನೋಡಿ ನಾನು ಅದೇ ಥರ ಒಬ್ಬ ಸ್ಟಾರ್ ಆಗಬೇಕು ಅನ್ನೋ ಕನಸಿಟ್ಕೊಂಡು ಬೆಳೆದವನು. ಆ್ಯಂಡ್ ಎಜುಕೇಷನ್ ಮುಗೀತಿದ್ದಂಗೆ ಕರೆಕ್ಟ್ ಟೈಮ್ಗೆ ನನಗೆ ಆಪರ್ಚುನಿಟೀಸ್ ಕೂಡ ಸಿಕ್ತು. ನನ್ನ ಆ್ಯಕ್ಟಿಂಗ್ ಜರ್ನಿ ಶುರುವಾಗಿದ್ದು ರಂಗಭೂಮಿಯಿಂದ. ನಾನು ಇಂಜಿನಿಯರಿಂಗ್ ಮತ್ತು ನನ್ನ ರಂಗಭೂಮಿ ಇವೆರಡು ಒಟ್ಟಿಗೆ ಶುರು ಮಾಡಿದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 2 ಸಿನಿಮಾ ಮುಗಿಸಿದ್ದೆ. ಅದಾದ ತಕ್ಷಣ ನನಗೆ ಮತ್ತೆ ಸೀರಿಯಲ್ಸ್ ಸಿಗೋಕ್ಕೆ ಶುರು ಆಯಿತು. ಆ್ಯಂಡ್ ಜರ್ನಿ ಹೀಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಬ್ರು ಕೂಡ ಇವತ್ತು ಆಕ್ಟರ್ ಈ ಫೀಲ್ಡ್ ಚೂಸ್ ಮಾಡಿಲ್ಲ ಅಂತಿದ್ರೆ ಏನ್ ಆಗ್ತಿದ್ರಿ ಅಂತ ಅನ್ಸುತ್ತೆ? ಬಹುಶಃ ಬೇರೆ ಏನು ಯೋಚನೆ ಮಾಡಿಲ್ಲ ನಾನು. ನಮ್ಮ ಅಪ್ಪಂಗೆ ನಾನು ಡಾಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನನಗೆ ಆ್ಯಕ್ಟಿಂಗ್ ವಿಷಯದಲ್ಲೇ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಮನೇಲೂ ತುಂಬ ಸಪೋರ್ಟ್ ಮಾಡಿದ್ರು. ಆಲ್ಮೋಸ್ಟ್ 1 6 7 ಸ್ಟ್ಯಾಂಡರ್ಡ್ ಇದ್ದಾಗಿಂದನೂ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆ್ಯಕ್ಟರ್ ಆಗಬೇಕು ಅಂತ. ಸೊ ಬಹುಶಃ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅಲ್ಲೇ ಇದ್ದೀನಿ ಇವಾಗ. ಕರೆಕ್ಟಾಗಿದ್ದೀನಿ ಅನ್ಸುತ್ತೆ ನಾನು. ಓಕೆ, ನೀವು? ಪ್ರಾಬಬ್ಲಿ ನನಗೆ ಕಂಪ್ಯೂಟರ್ ಸೈನ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಪ್ರಾಬಬ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿರ್ತಿದ್ದೆ ಅನಿಸುತ್ತೆ. ಅಥವಾ ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಪೈಲಟ್ ಆಗಬೇಕು ಅಂತ ಆಸೆ ಇತ್ತು. ಪ್ರಾಬಬ್ಲಿ ಈ ಇಂಡಸ್ಟ್ರಿನೇ ಬಿಟ್ಟು ಏವಿಯೇಷನ್ ಇಂಡಸ್ಟ್ರಿಲಿ ಎಲ್ಲೋ ಇರ್ತಿದ್ದೆ ಅನಿಸುತ್ತೆ. ಓಕೆ, ಸೊ ನೀವು ಹೇಳಿ, ನಿಮ್ಮ ಸ್ಕಿನ್ ಕೇರು, ಹೇರ್ ಕೇರು ಹೆಂಗೆ ಮಾಡ್ಕೋತೀರಾ? ಏನು ರೂಟೀನ್ ನಿಮ್ಮದು ಅಂತ? ಸ್ಕಿನ್ ಕೇರ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಮೇಂಟೈನ್ ಮಾಡಲೇಬೇಕಾಗತ್ತೆ. ಈ ಫೀಲ್ಡಲ್ಲಿ ಇರೋದ್ರಿಂದ ನಾವು 24 hours ಮೇಕಪ್ ಹಾಕ್ತಿರ್ತೀವಿ. ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಆ್ಯಂಡ್ ಆಫ್ಟರ್ ಮೇಕಪ್, ಬಿಫೋರ್ ಮೇಕಪ್ ನಾವು ತುಂಬ ಸ್ಕಿನ್ ಪ್ರೆಪ್ ಮಾಡಬೇಕಾಗತ್ತೆ. ಅಷ್ಟು ನಾವು ಚೆನ್ನಾಗಿ ಇಟ್ಕೊಂಡ್ರೇ ಐ ಥಿಂಕ್ ಆಫ್ಟರ್ ಮೇಕಪ್ಪು ಚೆನ್ನಾಗಿರುತ್ತೆ ಫೇಸ್ ಅಂತ ನನಗನ್ಸುತ್ತೆ. ಇಲ್ಲ ವಿದೌಟ್ ಮೇಕಪ್ಪು ಚೆನ್ನಾಗಿರುತ್ತೆ ಫೇಸ್ ಅಂತ ನನಗನ್ಸುತ್ತೆ. ಯೂಶಲಿ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತೀನಿ. ಓಕೆ, ಹೋಮ್ ರೆಮಿಡಿ ನಿಮ್ಮ ಫಾಲೋವರ್ಸ್ಗೆ ಹೇಳೋದಾದ್ರೆ? ಹೋಮ್ ರೆಮಿಡಿ ಅಂತ ಹೇಳೋದಕ್ಕಿಂತ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಸೊ ಐ ಥಿಂಕ್ ನಾವು ಮೇಲೆ ಏನೇ ಹಚ್ಕೋತೀವಿ ಅಥವಾ ಏನೇ ಮಾಡಿಸ್ಕೋತೀವಿ ಅನ್ನೋದಕ್ಕಿಂತ ನಾವು ಇಂಟೇಕ್ ಏನು ಮಾಡ್ತೀವಿ, ಡಯಟ್ ಏನು ಫಾಲೋ ಮಾಡ್ತೀವಿ, ಅಥವಾ ಒಳ್ಳೆ ಪ್ರೋಟೀನ್ ಇಂಟೇಕ್ ಏನಿರುತ್ತೆ ಬಾಡಿಗೆ, ಅದು ನಮ್ಮ ಬ್ಯೂಟಿನ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಓಕೆ, ಹೇರ್ ಕೇರ್ ಏನು ಮಾಡ್ತೀವಿ? ನಿಮ್ಮ ಜಡೆ ಬಗ್ಗೆ ಎಲ್ಲ ಕಾಮೆಂಟ್ ಬರ್ತಾ ಇರುತ್ತೆ ಅವಾಗ. ಬಟ್ ಒಂದು ರಿವೀಲ್ ಮಾಡ್ತೀನಿ, ಇದು ನನ್ನ ರಿಯಲ್ ಜಡೆ ಅಲ್ಲ. ನೋಡಿದ್ರಾ, ಎಲ್ಲ ಸುಳ್ಳು.
ಎಲ್ಲ ಸುಳ್ಳು ಸುಳ್ಳು. ಚೌರಿ ಹಾಕೊಂಡಿರೋದು ಇದು. ಸುಮ್ಮನೆ ಜನಕ್ಕೆ ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು. ಸೊ ಬಟ್ ಇದು ಉದ್ದ ಬೇಕು ಅನ್ನೋದಕ್ಕೆ ಆಬ್ವಿಯಸ್ಲಿ ಸ್ವಲ್ಪ ಚೌರಿ ಬೇಕಂತ ಹಾಕೊಂಡಿರೋದು. ನನ್ನ ಕೂದಲು ಉದ್ದ ಇದೆ, ಇಷ್ಟು ಉದ್ದಾನೇ ಇದೆ, ಬಟ್ ಇಷ್ಟು ತಿಕ್ಕಾಗಿಲ್ಲ. ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನೀವ್ ಹೇಳಿ ನಿಮ್ಮ ಸ್ಕಿನ್ ಕೇರು, ಹೇರ್ ಕೇರ್. ಯೂಶಲಿ ಹುಡುಗರು ಸ್ಕಿನ್ ಕೇರ್ ಎಲ್ಲ ಮಾಡಲ್ಲ. ಮುಂಚೆ ನಾನು ಹಾಗೆ ಇದ್ದೆ, ಬಟ್ ಒನ್ಸ್ ನಾನು ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗಿ ನಾನು ಸ್ಕಿನ್ ಕೇರ್ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ಈಸ್ ನಮ್ಮ ಡಯೆಟ್ ತುಂಬ ಕ್ಲೀನಾಗಿದ್ದು, ನಾವು ಪ್ರೊಸೆಸ್ ಫುಡ್, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ ಹೆಲ್ದಿಯಾಗಿ ತಿನ್ಕೊಂಡು ಖುಷಿಯಾಗಿ ಮನ್ಸು ಚೆನ್ನಾಗಿದ್ರೆ ಮುಖ ಚೆನ್ನಾಗಿರುತ್ತೆ, ಅದನ್ನ ನಾನು ನಂಬ್ತೀನಿ. ಸೊ ಚೆನ್ನಾಗಿ ತಿನ್ನಿ, ಒಳ್ಳೇದನ್ನು ತಿನ್ನಿ, ಖುಷಿಯಾಗಿರಿ, ನಿಮ್ಮ ಮುಖನೂ ಅಷ್ಟೇ ಚೆನ್ನಾಗಿ ಖುಷಿಯಾಗಿ ಕಾಣುತ್ತೆ. ಫಿಟ್ನೆಸ್ ಬಗ್ಗೆ ಹೇಳಿ. ಜಿಮ್ಗೆ ಹೋಗ್ತೀರಾ ಹೇಗೆ? ಫಿಟ್ನೆಸ್ ನಾನು ಜಿಮ್ಗೆ ಹೋಗ್ತೀನಿ ಆ್ಯಂಡ್ ಪ್ರಾಪರ್ ಪ್ರೋಟೀನ್ ಇಂಟೇಕ್ ತೊಗೊತೀನಿ ಆ್ಯಂಡ್ ಬೇಸಿಕ್ ವರ್ಕೌಟ್ಸ್ ಮಾಡ್ತೀನಿ. ಅಂದರೆ ತುಂಬ ಅಂದರೆ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾಡ್ತಿಲ್ಲ, ಬಟ್ ಈ ಕ್ಯಾರೆಕ್ಟರ್ಗೆ ನಾನು ಎಷ್ಟು ಫಿಟ್ಟಾಗಿ ಕಾಣಬೇಕು, ಎಷ್ಟು ನ್ಯಾಚುರಲಾಗಿ ಕಾಣಬೇಕು ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮಿಬ್ಬರ ಪಾತ್ರದ ಬಗ್ಗೆ ಈಗ ನಡೀತಿರೋ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅಂತ? ಸದ್ಯಕ್ಕೆ ಇವಾಗ ಮದ್ವೆ ಮಾಡ್ಕೊಂಡ್ಬಿಟ್ಟಿದೀವಿ. ಅನ್ಎಕ್ಸ್ಪೆಕ್ಟೆಡ್ ಮ್ಯಾರೇಜ್ ಇದು ನಮ್ಮಿಬ್ಬರದು. ಸೊ ಲಕ್ಷ್ಮಿ ರಿಯಲ್ ಲೈಫ್ ಅಲ್ಲಿ ನಿಮ್ಗೆ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾರೇಜ್ ಆಗಲ್ಲ ಅನ್ಸುತ್ತೆ. ಬಿಕಾಸ್ ಅದಕ್ಕೆಲ್ಲ ಟೈಮ್ ತಗೊಂಡು ನೀಟಾಗಿ ಒಳ್ಳೆ ಹುಡುಗನ ಅಲ್ವಾ, ಅಥವಾ ಒಳ್ಳೆ ಒಳ್ಳೆ ಹುಡುಗ ಯಾರು ಹೆಂಗೆ ಹೇಳಿ ಸ್ವಲ್ಪ explain ಮಾಡೋದಾದ್ರೆ. ನಿಮ್ ಪ್ರಕಾರ ಒಳ್ಳೆ ಹುಡುಗ ಅಂದ್ರೆ ಐ ಥಿಂಕ್ ಸಪೋರ್ಟಿವ್ ಆಗಿರ್ಬೇಕು ತುಂಬಾ. ನಾವು ಈ ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಎಷ್ಟು ಸಪೋರ್ಟ್ ಸಿಗುತ್ತೋ ನಾವು ಅಷ್ಟು ನಮ್ಮ ಲೈಫಲ್ಲಿ ಗ್ರೋತ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬಹುಶಃ ಸಪೋರ್ಟಿವ್ ಹುಡುಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನೋಡಕ್ ಹೆಂಗಿರ್ಬೇಕು? ನೋಡಕ್ ಹೆಂಗಿರ್ಬೇಕು, ಚೆನ್ನಾಗಿರ್ಬೇಕು ಆಬ್ವಿಯಸ್ಲಿ. ಅಂದ್ರೆ ಒಂದ್ ಇರುತ್ತಲ್ವಾ, ಇಷ್ಟು ಹೈಟ್ ಇರ್ಬೇಕು. ಹೌದು, ನನ್ನ ಹುಡುಗ ಏನು ಉದ್ದ features ಇರ್ಬೇಕು ತುಂಬಾ ಅಂತ ಇಷ್ಟ ಆಸೆ ಇದೆ. ಆಮೇಲೆ ಅದೇ ಒಳ್ಳೆ ಹುಡುಗ ಆಗಿರ್ಬೇಕು ಅಂಡ್ ಐ ಥಿಂಕ್ ಅವನು ಆಕ್ಟರ್ ಆಗಿರ್ಬೇಕು ಅಂತ ನನ್ಗೆ ಆಸೆ ಇದೆ. ನೋಡೋಣ ಸಿಕ್ಕಿದ್ರೆ. ಓಕೆ, ನೀವ್ ಹೇಳಿ ನಿಮ್ಮ ಹುಡುಗಿ ಹೆಂಗಿರ್ಬೇಕು, ಏನೆಲ್ಲ ಪ್ಲಾನ್ಸ್ ಇದೆ? ನನಗೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಏನಿಲ್ಲ. ಒಳ್ಳೆ ಹುಡುಗಿ ಆಗಿದ್ದು ನಮ್ಮ ಮನೆಗೆ ಹೊಂದ್ಕೊಂಡು ಚೆನ್ನಾಗಿರ್ಬೇಕು, ಅದಂತೂ ಇದೆ. ನಮ್ಮ ಮನೆಗೆ ಹೊಂದ್ಕೊಂಡು ನನ್ನ ಕನಸುಗಳಿಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಆಮೇಲೆ ಯಾವ ಹುಡುಗಿ ಇಷ್ಟ ಆಗ್ತಾಳೋ ಅವಳೇ ನನ್ನ ಟೈಪು. ಕಾಲೇಜ್ ಟೈಮಲ್ಲಿ ಆಗಿದೆ, ಏನಕ್ಕೆ ಬೇಡ ಬಿಡಿ. ಏನ್ ಮಾಡಿದ್ರಿ ಫಸ್ಟ್ ಬ್ರೇಕಪ್ ಆದಾಗ? ಈಗ ಏನಿಲ್ಲ ಅಂದ್ರೆ ಇಲ್ಲ ಆ ರೇಂಜ್ಗೆಲ್ಲ ಡಿಪ್ರೆಷನ್ಗೆಲ್ಲ ಏನು ಹೋಗಿಲ್ಲ. ಬೇಜಾರಾಯಿತು, ಬಟ್ ಅಗೇನ್ ನನಗೆ ಇಲ್ಲಿ ಕೆಲಸಗಳು ತುಂಬ ಇತ್ತು. ಕೆಲಸಗಳು ಮಾಡ್ತಾ ನನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಂಡು. ನೀವು ನಿಮ್ಮ ಲೈಫಲ್ಲಿ ಏನಾದರೂ ಆ ಥರ ಯಾವ ಸ್ಟೋರೀಸು ಇಲ್ಲ. ಬಿಕಾಸ್ ನಾನು ವರ್ಕ್ ಅನ್ಕೊಂಡು ತುಂಬಾ ಕೆಲಸದಲ್ಲಿ ಜಾಸ್ತಿ ಪ್ರಪೋಸೇ ಮಾಡಿಲ್ವಾ? ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ? ಮಾಡಿಲ್ಲ ಅಂತಿಲ್ಲ, ಎಲ್ಲ ಹುಡುಗಿರಿಗೂ ಪ್ರಪೋಸಲ್ಸ್ ಬಂದೇ ಬರುತ್ತೆ. ಸೊ ಅದು ಕಾಮನ್, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಅನ್ಸುತ್ತೆ ನನಗೆ. ಬಟ್ ನಾನು ಸ್ವಲ್ಪ ಕೆರಿಯರ್ ಬಗ್ಗೆ ಜಾಸ್ತಿ ಫೋಕಸ್ಡ್ ಆಗಿದ್ದೆ. ಆ ವಿಚಾರವಾಗಿ ತುಂಬ ಯೋಚನೆ ಮಾಡ್ತಾ ಇದ್ದೆ. ಅದನ್ನ ಜಾಸ್ತಿ ಲವ್ ಮಾಡ್ತಾ ಇದ್ದೆ. ಬಹುಶಃ ಯಾರನ್ನೂ ಲವ್ ಮಾಡೋಕ್ಕಾಗಲಿಲ್ಲ ಅನ್ಸುತ್ತೆ. ಓಕೆ, ಪಾತ್ರದ ಬಗ್ಗೆ ಕೇಳ್ತಾ ಇದ್ದೆ. ಸೊ ಹೇಳಿ, ಇಬ್ಬರದು ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ? ಕಷ್ಟ ಅನ್ಸುತ್ತೆ? ಏನು ಚಾಲೆಂಜಿಂಗ್ ಅನ್ಸುತ್ತೆ? ಐ ಥಿಂಕ್ ಚಾಲೆಂಜಸ್ ಇದ್ದರೆ ಚೆನ್ನಾಗೇ ಇರುತ್ತೆ. ಏನೋ ಹೊಸದು ಅಥವಾ ಏನಾದರೂ ಹೊಸ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸುಮ್ಮನೆ ನಾರ್ಮಲ್ ಆಗಿ ಇದ್ದರೆ ಅದೇನು ಚಾಲೆಂಜಿಂಗ್ ಅನ್ಸಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾವು ಏನೇ ಬಂದ್ರೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ ಅಥವಾ ಪಾತ್ರಕ್ಕೆ ಜೀವ ತುಂಬ್ತಾ ಇದ್ದೀವಿ ಅಂತ ನಮ್ಗೆ ಅನಿಸಿದೆ. ಸೊ ಇನ್ನು ಮುಂದೆನೂ ಏನೇ ಬಂದ್ರೂ ಅದು ಯಾವುದೇ ಥರ ಚಾಲೆಂಜಸ್ ಆದ್ರೂ ನಾವು ಎದುರಿಸ್ತೀವಿ ಅಂತ ಕೂಡ ನಂಬಿಕೆ ಇದೆ. ನನಗೂ ಅಷ್ಟೇ, ನನ್ನ ಪಾತ್ರದ ಬಗ್ಗೆ ತುಂಬಾ ಖುಷಿ ಇದೆ. ಹೊರಗಡೆ ಜನ ಎಲ್ಲ ತುಂಬ ಇಷ್ಟಪಟ್ಟು ಮಾತಾಡ್ಸ್ತಾ ಇದ್ದಾರೆ. ಆದಿ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಎಲ್ಲ ಮಾತಾಡ್ತಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಿರೋದ್ರಿಂದ ನಮಗೆ ಚಾಲೆಂಜಸ್ ಅಂತ ಯಾವುದೂ ಅನಿಸಲ್ಲ. ಆ್ಯಂಡ್ ನಾವು ಮುಂಚೆನೂ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡಿರೋದ್ರಿಂದ ವಿ ನೋ ದ ಡ್ರಿಲ್, ಇಲ್ಲಿ ಏನು ನಡೆಯುತ್ತೆ, ಹೆಂಗಾಗುತ್ತೆ ನಮ್ಗೆ ಗೊತ್ತು. ಸೊ ನಮ್ಗೆ ಯಾವುದು ಚಾಲೆಂಜಿಂಗ್ ಅಂತ ಅಂತೂ ಅನಿಸಲ್ಲ. ಬಟ್ ಎಫರ್ಟ್ಸ್ ಅಂತೂ ಇದ್ದೇ ಇರುತ್ತೆ ನಮಗೆ. ಲೈಕ್ ನಾರ್ಮಲ್ಗಿಂತ ಸ್ವಲ್ಪ ಹೆಚ್ಚು ಎಫರ್ಟ್ಸ್ ಅಂತೂ ಇದ್ದೇ ಇರುತ್ತೆ. ಸೀನ್ ಪ್ರಿಪೇರ್ ಆಗೋವಾಗ ಆಗಲಿ ಅಥವಾ ಸೀನಿಗೆ ಬರೋಕ್ಕೆ ಮುಂಚೆ ಮತ್ತೆ ನಾವು ರೆಡಿ ಆಗೋದಾಗಲಿ, ನಾವು ಕಾಣಿಸ್ಕೊಳ್ಳೋದಾಗಲಿ.
ಅದಕ್ಕಂತೂ ಪ್ರಿಪ್ರೇಷನ್ಸ್ ಅಂತೂ ಇರುತ್ತೆ. ಬಟ್ ಆ ಥರ ತುಂಬ ಚಾಲೆಂಜಿಂಗ್ ಆಗಿ ಏನು ಅನ್ನಿಸ್ತಿಲ್ಲ ಆ್ಯಕ್ಚುಲಿ. ಎಲ್ಲ ಖುಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೆ ಹೆಲ್ಪ್ ಮಾಡ್ತೀರಾ ಒಬ್ರಿಗೊಬ್ರು ಸೆಟ್ಟಲ್ಲಿ ಕಿತ್ತಾಡ್ತೀರಾ ಹೆಂಗ್ ಕತೆ? ಇಲ್ಲ ಆನ್ ಸ್ಕ್ರೀನ್ ಅಷ್ಟೇ ಕಿತ್ತಾಡ್ತೀವಿ, ಆಫ್ ಸ್ಕ್ರೀನ್ ಶಿ ಇಸ್ ವೆರಿ ಸ್ವೀಟ್. ಆ್ಯಂಡ್ ಒಬ್ರಿಗೊಬ್ರು ನಮ್ಮ ಸೀನ್ಸ್ ಇದ್ದಾಗ ನಾವು ಮಾತಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕಂದರೆ ಇಬ್ರಿಗೂ ತಲೆಯಲ್ಲಿ ಇರೋದು ಒಂದೇ, ನಮ್ಮ ಪ್ರಾಜೆಕ್ಟ್ ಚೆನ್ನಾಗಿ ಆಗಬೇಕು, ನಮ್ಮಿಬ್ರು ಕೆರಿಯರ್ಗೆ ತುಂಬ ಹೆಲ್ಪ್ ಆಗಬೇಕು ಅನ್ನೋದು. ಸೊ ಯಾ ದಟ್ಸ್ ಹೌ ಇಟ್ ಇಸ್. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.